ಎಸ್ ಏನು ರಾಜ್ಯ ಸರ್ಕಾರ ಬಿಡದಿಯಲ್ಲಿ ಏನು ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದೆ. ಸೊ ಆ ಟೌನ್ಶಿಪ್ ವಿರುದ್ಧ ಅಲ್ಲಿನ ಏನು ಸ್ಥಳೀಯವಾಗಿ ವಾಸವಾಗಿರುವಂಥ ರೈತರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಏನು ರಾಜ್ಯ ಸರ್ಕಾರ ಹೇಳ್ತಾ ಇದೆ ಅದು ಬರಡು ಭೂಮಿ, ಅಲ್ಲಿ ಕೃಷಿ ಮಾಡೋಕ್ಕೆ ಯೋಗ್ಯವಲ್ಲ ಅನ್ನೋವಂಥ ರೀಸನನ್ನು ಕೊಟ್ಟು ಅಲ್ಲಿ ರೈತರಿಗೆ ಪರಿಹಾರವನ್ನು ಕೊಟ್ಟು ನಾವು ಅಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಸೊ ಅದರ ವಿರುದ್ಧವಾಗಿ ಅಲ್ಲಿನ ರೈತರುಗಳು ಸಾಕಷ್ಟು ಪ್ರೊಟೆಸ್ಟ್ ಅಥವಾ ಸ್ಟ್ರೈಕ್ಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತು ಆ ಸ್ಟ್ರೈಕಿನ ನಡುವೆಯೂ ಕೂಡ ರಾಜ್ಯ ಸರ್ಕಾರ ಏನು ಮೊನ್ನೆ ಅಲ್ಲಿ ಭೂಮಿಯನ್ನು ಸರ್ವೆ ಮಾಡಲಿಕ್ಕೆ ಸರ್ವೆ ಅಧಿಕಾರಿಗಳನ್ನು ಕಳಿಸಿದರು. ಸೊ ಆ ಸರ್ವೆ ಅಧಿಕಾರಿಗಳಿಗೆ ಅಲ್ಲಿನ ರೈತರು ಏನು ಪೊರಕೆ ಸೇವೆಯನ್ನು ಮಾಡಿದ್ದಾಯಿತು. ಸೊ ಇದ್ರ ಪರವಾಗಿ ಮಾತಾಡಲಿಕ್ಕೆ ನಮ್ಮ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಸವರಾಜಪ್ಪನವರು ನಮ್ಮ ಒಟ್ಟಿಗಿದ್ದಾರೆ. ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ, ನೋಡೋಣ. ಸರ್, ಏನು ಬಿಡದಿಯಲ್ಲಿ ಏನು ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಅಲ್ಲಿಯ ಭೂಮಿ ಕೃಷಿ ಮಾಡಲಿಕ್ಕೆ ಯೋಗ್ಯ ಅಲ್ಲ ಅನ್ನುವಂಥದ್ದು, ಮತ್ತು ಅಲ್ಲಿಯ ರೈತರಿಗೆ ಪರಿಹಾರವನ್ನು ಕೊಡ್ತೀವಿ ಅಂತ ಏನು ರಾಜ್ಯ ಸರ್ಕಾರ ಹೇಳಿ ಅಲ್ಲಿ ಮಾಡಲಿಕ್ಕೆ ಹೊರಟಿದೆ. ಇದ್ರ ಬಗ್ಗೆ ತಾವು ಹೇಳೋದಾದರೆ ನೋಡಿ, ಅದು ಬಿಡದಿ ಭೂಮಿ ಮಲೆನಾಡಿನ ಸ್ವರ್ಗ. ನಾನು ಶಿವಮೊಗ್ಗದವನಾದ್ರೂ ಕೂಡ ಶಿವಮೊಗ್ಗದಲ್ಲಿ ಮಲೆನಾಡು ಏನಿದೆ ಇದಕ್ಕೂ ಉತ್ತಮವಾದಂಥ ಪ್ಲಾಂಟೇಷನ್ ಇದೆ. ಪ್ರತಿಯೊಂದು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅಲ್ಲಿ. ಅಡಿಕೆ, ತೆಂಗು, ಸಾಗವಾನಿ, ತರಕಾರಿ, ಹಣ್ಣಿನ ಬೆಳೆಗಳು, ರೇಷ್ಮೆ ಎಲ್ಲ ಬೆಳೆ ಬೆಳೀತಾ ಇದ್ದಾರೆ. ಏನು ಮಲೆನಾಡಿನ ಸ್ವರ್ಗ ಭೂಮಿ, ಬರಡು ಭೂಮಿ ಅಲ್ಲ ಅದು. ಆಮೇಲೆ ಅಲ್ಲಿ ಹೆಚ್ಚು ಅತಿ ಸಣ್ಣ ರೈತರೇ ಇದ್ದಾರೆ. ಸಂಪೂರ್ಣ ಸಣ್ಣ ರೈತರು ಅತಿ 2 ಎಕರೆ, 1 ಎಕರೆ, ಅರ್ಧ ಎಕರೆ, ಒಂದು ದಿನಕ್ಕೆ 42,000 ಲೀಟ್ರ್ ಹಾಲು ಹಾಕ್ತಾರೆ. ಅವರು ಎಷ್ಟೇ ಕಡಿಮೆ ಜಮೀನು ಹೊಂದಿದ್ರೂ ಕೂಡ ಸಂತೃಪ್ತಿಯ ಜೀವನ ನಡೆಸ್ತಾ ಇದ್ದಾರೆ ಅವರು. ಆ ಭೂಮಿನ ಬರಡು ಭೂಮಿ ಅಂಥೇಳಿ ಇವರು ಸುಮ್ಮನೆ ರಾಜಕೀಯ ಜಟಾಪಟಿ ಮಾಡ್ತಾ ಇದ್ದಾರೆ. ಇದು ಕುಮಾರಸ್ವಾಮಿಯವರು ಮತ್ತು DK ಶಿವಕುಮಾರ್ದ ವಿಚಾರ ಅಲ್ಲ. ಇದು ಕಾಂಗ್ರೆಸ್ಸು ಮತ್ತು JDS BJP ವಿಚಾರ ಅಲ್ಲ. ಇದು ರೈತರ ವಿಚಾರ, ರೈತರ ಹೊಟ್ಟೆಪಾಡಿನ ಪ್ರಶ್ನೆ, ರೈತರ ಜೀವನದ ಪ್ರಶ್ನೆ, ರೈತರ ಬದುಕಿನ ಪ್ರಶ್ನೆ. ನೀವು ರೈತರ ಬದುಕಿನ ಮೇಲೆ ರಾಜಕಾರಣ ಮಾಡಬೇಡ್ರಿ. ನಿಮ್ಮ ರಾಜಕಾರಣ ಮಾಡ್ಕೇಳ್ರಿ, ನಿಮಗೆ ಬೇರೆ ಅದಕ್ಕೆ ಅದೇ ಆದಂಥ ದಾರಿ ಇದೆ, ಅದಕ್ಕೆ ಆದಂಥ ಫೀಲ್ಡ್ ಇದೆ, ಅಲ್ಲಿ ನಿಮ್ಮ ರಾಜಕಾರಣ ಮಾಡ್ಕೇಳ್ರಿ, ನಿಮ್ಮ ಪಕ್ಷ ರಾಜಕಾರಣ ಮಾಡಿರಿ. ಆದರೆ ಇಲ್ಲೇ ರೈತರ ಹೆಸರು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡಬೇಡ್ರಿ. ಏನು ಬಿಡದಿ ಅದು ರೆಡ್ ಝೋನಲ್ಲಿದೆ, ಅಲ್ಲಿ ಕೃಷಿ ಮಾಡೋಕ್ಕೆ ಯೋಗ್ಯವಾಗಿ ಇಲ್ಲ ಅಲ್ಲಿಯ ಭೂಮಿ, ಮತ್ತು ಅಲ್ಲಿಯ ನೀರು ಕೂಡ ಕುಡಿಲಿಕ್ಕೂ ಕೂಡ ಯೋಗ್ಯವಾಗಿಲ್ಲ ಅನ್ನುವಂಥದ್ದು ಸರ್ಕಾರದ ಆರೋಪ. ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ ಅಂದರೆ ಸುತ್ತಮುತ್ತ ಕಾರ್ಖಾನೆ ಇದ್ದಾವೆ, ಕಾರ್ಖಾನೆ ನೀರನ್ನು ಅಲ್ಲಿ ಬೆಳೆಸ್ತಾ ಇದ್ದಾರೆ. ಕಾರ್ಖಾನೆ ನೀರು ಪೊಲ್ಯೂಷನ್ ಇದ್ರ ಪ್ರಕಾರನ ಕರೆಕ್ಟಾಗಿ ಪ್ಯೂರಿಫೈ ಮಾಡಿಬಿಟ್ರೆ ನೀರು ಶುದ್ಧವಾಗೇ ಇರ್ತತೆ. ಅದನ್ನು ಮಲಿನ ಮಾಡೋರು ಯಾರಪ್ಪ ಅಂತಂದರೆ ಇವರೇ ಸುತ್ತಮುತ್ತ KDBಯಿಂದ ಜಾಗ ಕೊಟ್ಟು ಜಮೀನು ಕೊಟ್ಟು ಕಾರ್ಖಾನೆ ಮಾಡಿ. ಈಗ ಪದೇ ಕುಮಾರಸ್ವಾಮಿ ಅವ್ರು ತಪ್ಪು ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು 2006 ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿದ್ದಾರೆ ಅಂತ ಹೇಳಿ ಪದೇ ಹೇಳ್ತಾರೆ. ಕುಮಾರಸ್ವಾಮಿ ಕುಟುಂಬದವ್ರದ್ದು, ದೇವೇಗೌಡರದ್ದು ಎಲ್ಲ ಬರೀ ಆ ಸುದ್ದಿ ಹೇಳಿದೆ ಮಾತಾಡ್ತಾರೆ. ವಿನಃ ರೈತ ಸುದ್ದಿ ಮಾತಾಡ್ರಿ ಮುಖ್ಯಮಂತ್ರಿಗಳೇ. ನೀವು ಆ ತಪ್ಪನ್ನು ಸರಿ ಮಾಡಿಸೋಕ್ಕಾಗಿಯೇ ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ. ಯಾವುದು ಎಷ್ಟೋ ತಪ್ಪುಗಳು ಆಗ್ತವೆ ಹಿಂದೆ, ಆ ತಪ್ಪನ್ನೇ ನಾನು ಮಾಡ್ತೀನಿ. ಕುಮಾರಸ್ವಾಮಿ ಕನಸಿನ ಯೋಜನೆ ಅವ್ರು ತಪ್ಪು ಮಾಡಿದ್ದಾರೆ, ಆ ತಪ್ಪನ್ನು ನಾನು ಮಾಡ್ತೀನಿ ಅಂದರೆ ಏನು ಅರ್ಥ ಇದೆ ಇದರಲ್ಲಿ? ಆ ತಪ್ಪನ್ನು ನೀವು ಸರಿ ಮಾಡಿ, ಆ ತಪ್ಪನ್ನು ಸರಿ ಮಾಡಿ ರೈತರ ವಿಶ್ವಾಸ ಗಳಿಸ್ರಿ. ಇಡೀ ಕರ್ನಾಟಕದ ರೈತರ ಜನತೆಯ ಗಮನ ಸೆಳೆದಿದೆ ಇದು. ನೀವು ಬರೀ ಬಿಡದಿಗೆ ಸೀಮಿತ ಆಗಿಲ್ಲ ಈ ವಿಚಾರ. ನೀವೇನಾದ್ರು ಬಿಡದಿಯಲ್ಲಿ ಬಲವಂತ ಸ್ವಾಧೀನ ಮಾಡೋಕ್ಕೆ ಹೋದರೆ ಇಡೀ ಕರ್ನಾಟಕದ ರಾಜ್ಯದ ರೈತರು ತಿರುಗಿ ಬೀಳ್ತಾರೆ ನಿಮಗೆ. ಆದ್ದರಿಂದ ರಾಜ್ಯದ ರೈತರ ಗಮನದಲ್ಲಿಟ್ಕೊಂಡು ನೀವೊಬ್ಬರು ಮುಖ್ಯಮಂತ್ರಿಯಾಗಿ ಅವರವತ್ತು ಬಿಟ್ಟು ಬಿಡಿದ್ದಾರೆ. ಏನೋ ಮಾಡಿದರು, ಮಾಡೋಕ್ಕೆ ಹೊರಟರು, ವಿರೋಧ ಬಂತು, ಬಿಟ್ಟರವರು, ಅವ್ರು ಬಚಾವಾದರು. ಈಗ ಅವ್ರು ಬಿಟ್ಟದ್ದನ್ನು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಕೊಂತ ನೀವು ಮಾಡೋಕ್ಕೆ ಹೋದ್ರೆ ನೀವು ಬಚಾವಕ್ಕೆ ಸಾಧ್ಯ ಇಲ್ಲ, ನೀವು ಅಧಿಕಾರ ಕಳ್ಕೊತೀರಿ. ಸರ್ಕಾರ ಹೇಳುತ್ತೆ ಅಲ್ಲಿ ಅವರಿಗೆ ರೈತರಿಗೆ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ. ಪರಿಹಾರದ ಜೊತೆಗೆ ಅಲ್ಲಿ ಏನು ಟೌನ್ಶಿಪ್ ಆಗೋದಿಗೆ ಅಥವಾ ಅಭಿವೃದ್ಧಿ ಆದಮೇಲೆ ಅವರಿಗೆ ಅಲ್ಲಿ ಸೈಟನ್ನು ಕೊಡ್ತೀವಿ ಅಂತ ಹೇಳ್ತಿರುವಂಥದ್ದು. ಇದ್ರ ಬಗ್ಗೆ ನೋಡಿರಿ, ಆ ಬಿಡುಗಾಸಿನ ಪರಿಹಾರ ತಗೊಂಡು ಏನು ಮಾಡ್ತೀರಿ ನೀವು? ಎಷ್ಟೇ ಕೋಟಿ ಕೊಟ್ರು ನಮ್ಮ ಮಕ್ಕಳು ಏನು ಮಾಡ್ತಾರೆ, ಏನೋ ಕಾರ್ ತಗೊಂಡೆ, ಮನೆ ಕಟ್ತೆ, ಏನೋ ಮಜಾ ಮಾಡಿದೆ ಅಂದ್ಕಂತ ಏನೋ ಮಾಡಿ ಹಾಳು ಮಾಡ್ಕೊಂಬಿಡ್ತಾರೆ. ಆಮೇಲೆ ಎಲ್ಲಿಗೆ ಹೋಗ್ಬೇಕು ಅವರು? ಅದೇ ಅವ್ರಿಗೆ ಭೂಮಿ ಕೊಟ್ಟು ಹೋಟ್ಲಲ್ಲಿ ಲೋಟ ತೊಳೆಯೋಕ್ಕೆ ಹೋಗ್ಬೇಕು, ಅವ್ರು ಮಾಡಿದ ಕಾರ್ಖಾನೆಯಲ್ಲಿ ಕಾವಲು ಕಾಯಕ್ಕೆ ಹೋಗ್ಬೇಕು. ಇವತ್ತು ನಾನು ಅರ್ಧ ಎಕರೆ ಇದ್ದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾ ಭೂಮಾಲೀಕ ಅಂಥೇಳಿ.
ನಾನು ಭೂಮಾಲೀಕ ಅಂತ ಹೆಮ್ಮೆ ಅಂತ ಹೇಳ್ತೀನಿ. ನಾ ದೇಶಕ್ಕೆ ಅನ್ನ ಹಣ್ಣು ಹಾಲು ತರಕಾರಿ ಕೊಡ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ದೇಶ ಬದುಕಿಸಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆ ಬಿಡಿಗಾಸ್ ತಗೊಂಡು ಏನು ಮಾಡೋಣ ನಾವು? ಆ ಬಿಡಿಗಾಸ್ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು 2 ಸಾರಿ ಬಿಡದಿ ಹೋಗಿದ್ದೀನಿ, ಪ್ರತಿಯೊಂದು ಜಮೀನು ನೋಡಿದ್ದೀನಿ, ಪ್ರತಿಯೊಂದು ಹಳ್ಳಿಯ ಜನರ ಸಂಪರ್ಕ ಮಾಡಿದ್ದೀನಿ, ಅವ್ರ ನಾಡಿ ಮಿಡ್ತನ ನಾನು ಅರ್ತಿದ್ದೀನಿ. ಯಾರು ಒಬ್ಬರೂ ಕೂಡ ಅವರು ನಾವು ಜಮೀನು ಕೊಡೋಕ್ಕೆ ತಯಾರಿಲ್ಲ. ನಿಮ್ಮ ರಾಜಕಾರಣದಿಂದ ರಾಜಕೀಯ ಹುಟ್ಟಾಕಿ ರೈತರಲ್ಲಿ ಒಡಕ್ಕೆ ತರ್ತಾ ಇದ್ದೀರಿ. ರಾಜಕೀಯ ಹುಟ್ಟಾಕಿ ರೈತರಲ್ಲಿ ಒಡಕ್ಕೆ ತಂದು ನಿಮ್ಮ ಬೆಳೆ ಬೇಯಿಸ್ಕೊಳಕ್ಕೆ ಹೋಗ್ತಾ ಇದ್ದೀರಿ. ಅವರೆಲ್ಲ ಸ್ವಯಂ ಘೋಷಿತ ನಿಮ್ಮ ಪಕ್ಷದ ಕಾಲಾಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಕೂಡ ರೈತ ಅನ್ನೋ ಯೋಚನೆ ಮಾಡಿ ಕೆಲಸ ಮಾಡ್ತಾ ಇಲ್ಲ ಅವರು. ಸರ್, ಇದರಲ್ಲಿ JDS ಮತ್ತು ಕಾಂಗ್ರೆಸ್ ನಿಮಗೆ ರಾಜಕಾರಣ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಈಗ ಕುಮಾರಸ್ವಾಮಿ 2006ರಲ್ಲಿ ಅವರು CM ಆಗಿದ್ದವಾಗ ಇದನ್ನು ಏನು ಬಿಡದಿಯನ್ನು ರೆಡ್ ಝೋನ್ ಅಂತ ಘೋಷಣೆ ಮಾಡಿದರು. ಈಗ ಅದೇ ಕುಮಾರಸ್ವಾಮಿ ಅದು ರೆಡ್ ಝೋನ್ ಅಲ್ಲ, ರೈತರಿಗೆ ಕೃಷಿ ಮಾಡಲಿಕ್ಕೆ ಯೋಗ್ಯ ಭೂಮಿ ಅಂತೇಳಿ ಹೋರಾಟ ಮಾಡ್ತಿದ್ದಾರೆ. ಸೊ ಕಾಂಗ್ರೆಸ್ಸು ಅಥವಾ JDSನವ್ರು ಏನು ಅವರವರ ಲಾಭಕ್ಕೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ ರೈತನ ಉಪಯೋಗಿಸ್ಕೊಳ್ತಿದ್ದಾರೆ ಅಂತ ನೋಡಿ. 100ಕ್ಕೆ 100 ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕೆ ಕೊಟ್ಟಿದ್ದಾರೆ. ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕೆ ಹೋಗಬೇಡ್ರಿ. ಗೊತ್ತಾಯ್ತಾ? ಕುಮಾರಸ್ವಾಮಿ ಅವರಾಗಲಿ ಮತ್ತು ಇವರಾಗಲಿ, ನಾವು ಹೇಳಿದ್ವಿ ಅಲ್ಲೇ ಹೋರಾಟ ಸಮಿತಿಯವರಿಗೆ, ನಾವು ಚನ್ನರಾಯಪಟ್ಟಣ ದೇವನಹಳ್ಳಿ ಭೂ ಸ್ವಾಧೀನ ಹೆಂಗೆ ರಾಜಕೀಯ ಒಳಗಡೆ ನುಸುಳದೆ ನಾವು ಹೇಗೆ ಅವರಿಗೆ ಉಳಿಸ್ಕೊಟ್ವಿ ಭೂಮಿನ ಇಲ್ಲೂ ಉಳಿಸ್ಕೊಡ್ತೀವಿ ಅಂತ ಹೇಳಿ ಮೀಟಿಂಗ್ ಮಾಡಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅಲ್ಲೇ ಹೋರಾಟ ಸಮಿತಿಯವ್ರಿಗೂ ರಾಜಕಾರಣ ಬೇಕಾಗಿಲ್ಲ, ನಮ್ಮ ಸಂಯುಕ್ತ ಹೋರಾಟದವ್ರಿಗೂ ಕೂಡ ನಾವು ರಾಜಕಾರಣ ಬೇಕಾಗಿಲ್ಲ. ನಮಗೇನು ರೈತರ ಭೂಮಿ ರೈತರು ಉಳಿಬೇಕಷ್ಟೇ. ಆದ್ದರಿಂದ ಇವರು ರಾಜಕಾರಣಕ್ಕೆ ಎಂಟ್ರ್ ಆಗ್ತಾ ಇದ್ದಾರೆ, ಇವರಾಗಿನೇ ಎಂಟ್ರ್ ಆಗ್ತಾ ಇದ್ದಾರೆ. BJP ಇವರಾಗಿನೇ ಎಂಟ್ರ್ ಆಗ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ಇವರಾಗಿನೇ ಎಂಟ್ರ್ ಆಗ್ತಾ ಇದ್ದಾರೆ, JDSನವ್ರು ಇವರಾಗಿನೇ ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ರೈತರಿಗೆ ಮಾತ್ರ ಈಗ ಬರೋರಿಗೆ ಬೇಡ ಅಂತ ಹೇಳೋಂಗಿಲ್ಲ, ಅವ್ರ ಅನಿವಾರ್ಯ ಸ್ಥಿತಿ ಇದೆ. ಅವ್ರ ಕಷ್ಟ ಕಾಲದಲ್ಲಿ ಯಾರು ನೆರವಿಗೆ ಬರ್ತಾರೋ ಅವರೆಲ್ಲರೂ ಕೂಡ ಬೇಕು ಅನ್ನೋ ಸ್ಥಿತಿಲಿ ಆಗಿಬಿಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ರಾಜಕಾರಣ ಬೇಳೆನ ಇಲ್ಲಿ ಬೇಯಿಸ್ಕೋಬೇಡ್ರಿ. ರಾಜಕಾರಣ ನಿಮ್ಮ ಫೀಲ್ಡಲ್ಲಿ ರಾಜಕಾರಣ ಮಾಡಿರಿ, ಇಲ್ಲಿ ರೈತರಿಗೆ ಒಳ್ಳೇದು ಮಾಡಿರಿ. ಎಲ್ಲರೂ ಸೇರ್ಕೊಂಡು ಮುಖ್ಯಮಂತ್ರಿಗಳಿಗೆ ಇದೊಂದು ಅವಕಾಶ ಸಿಕ್ಕಿದೆ. ಕುಮಾರಸ್ವಾಮಿ ಕೆಟ್ಟದ್ದು ಮಾಡೋಕ್ಕೆ ಹೊರಟಿದ್ರು, ರೈತರಿಗೆ ರೆಡ್ ಝೋನ್ ಮಾಡೋಕ್ಕೆ ಹೊರಟಿದ್ರು. ಅವ್ರು ಮಾಡಿದ್ದನ್ನು ನೀವು ಸರಿಪಡಿಸಿದರೆ ಕುಮಾರಸ್ವಾಮಿ ಅವರ ಇದು DK ಶಿವಕುಮಾರ್ ಅವರೇ, ನೀವು ರಾಜ್ಯದಲ್ಲಿ ರೈತರ ವಿಶ್ವಾಸ ಗಳಿಸ್ತೀರಿ. ನೀವೇನಾದ್ರು ಕುಮಾರಸ್ವಾಮಿ ಮಾಡಿದ್ದೀನಿ ಅಂತ ನೀವು ಹಠಮಾರಿ ತಂದಿಂದ ಮಾಡಕ್ಕೆ ಹೊರಟ್ರೆ ಇಡೀ ರಾಜ್ಯದ ರೈತರ ವಿಶ್ವಾಸ ಕಳ್ಕೊಳ್ತೀರಿ. ಇದು ನೀವು ಎಚ್ಚರಿಕೆ ಇಟ್ಕೊಳ್ರಿ. ನೀವು ಬಂದಿರತಕ್ಕಂಥ ಅವಕಾಶನ ಸದುಪಯೋಗ ಪಡಿಸ್ಕೊಳ್ರಿ ಅಂತೇನೆ ಈಗಲೂ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಯಾರಿಗೆ? ಮುಖ್ಯಮಂತ್ರಿಗಳಿಗೆ. ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿ ತಾವು ಬರೀ ಮೀಟಿಂಗಿಗೆ ಅಥವಾ ಈ ಹೇಳಿಕೆಗೆ, ಮಾಧ್ಯಮ ಮುಂದೆ ಹೇಳಿಕೆಗೆ ಅಷ್ಟೇ ಸೀಮಿತವಾಗಿರ್ತೀವಿ ಅಥವಾ ಬಿಡದಿಗೆ ಹೋಗಿ ಏನಾದ್ರು ತಾವು ಹೋರಾಟ ಏನಾದರೂ ಮುಂದುವರಿಸ್ತೀರಾ ಅಂತ? ನಾವು ಈಗಾಗಲೇ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಶಿವಮೊಗ್ಗದಲ್ಲೇ 7ನೇ ತಾರೀಕು ಸಂಯುಕ್ತ ಹೋರಾಟ ಕರ್ನಾಟಕದ ಕೋರ್ ಕಮಿಟಿ ಸಭೆ ಆಯಿತು. ನಾವು ತೀರ್ಮಾನ ಮಾಡಿದ್ದೀವಿ 23ರಲ್ಲಿ ಅಲ್ಲಿ ಒಂದು ಹೀರಿಂಗ್ ಇಟ್ಟಿದ್ದೀವಿ. ರಿಟೈರ್ಡ್ ಜಡ್ಜಸ್ ಬರ್ತಾ ಇದ್ದಾರೆ. ಆಮೇಲೆ ಅಗ್ರಿಕಲ್ಚರಲ್ಲಿ ನುರಿತಂಥವ್ರು ಪ್ರಕಾಶ್ ಕಮ್ಮಡಿಯವ್ರು ಬರ್ತಾ ಇದ್ದಾರೆ. ಸಾಮಾಜಿಕ ಅಧ್ಯಯನ ಮಾಡ್ತಕ್ಕಂಥವ್ರು ಬರ್ತಾ ಇದ್ದಾರೆ. 4 ಜನ ಬರ್ತಾ ಇದ್ದಾರೆ. ಅಲ್ಲಿ ಅಧ್ಯಯನ ಮಾಡಿ ಆ ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟು ಸಂಪೂರ್ಣ ನಾವು ಹೇಗೆ ದೇವನಹಳ್ಳಿ ಚನ್ನರಾಯಪಟ್ಟಣ ತೊಡಸ್ಕೊಂಡ್ವೋ, ಯಾವ ರೀತಿ ಹೋರಾಟ ರೂಪಿಸಿದ್ವೋ ಹಂತವಾಗಿ ಹೋರಾಟವನ್ನು ರೂಪಿಸ್ತೀವಿ. ಹಿಂದೆ ಹೋಗ್ತಾ ಪ್ರಶ್ನೆನೇ ಇಲ್ಲ. ನಾವು ಅವ್ರಿಗೆ ಹೇಳಿದ್ದೀವಿ, ನಮ್ಮ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಾವಿರ್ತೀವಿ. ಮೊದಲು ಲಾಠಿ ಏಟ್ ನಿಮಗೆ, ಆಮೇಲೆ ನಂತರ ನಮಗೆ, ಮೊದಲು ಲಾಠಿ ಏಟ್ ನಮಗೆ, ಆಮೇಲೆ ನಿಮಗೆ, ಗುಂಡೇಟ್ ಮೊದಲು ನಮಗೆ, ಆಮೇಲೆ ನಿಮಗೆ ಅಂತಕ್ಕಂಥ ಭರವಸೆ ಕೊಟ್ಟು ಬಂದಿದ್ದೀವಿ. ನಾವು ಹೋರಾಟದಲ್ಲಿ ನಾವು 50 ವರ್ಷ ಇಲ್ಲೇ ತನಕ ಹೋರಾಟ ಮಾಡಿದ್ದು, ನಾವು ಲಾಠಿ ಬಂದೂಕು ಜೈಲಿಗೆ ಹೆದರದೆ ಹೋರಾಟ ಮಾಡಿದ್ದೀವಿ. ನಾವು ಎಷ್ಟೋ ಸಲ ಜೈಲಿಗೆ ಹೋಗಿ ಬಂದಿದ್ದೀವಿ, ಬೂಟ್ ಕಾಲ್ನ ಏಟು ತಿಂದಿದ್ದೀವಿ, ಲಾಠಿ ಏಟು ತಿಂದಿದ್ದೀವಿ. ಈಗಲೂ ಹೆದರಲ್ಲ. ಈಗಲೂ ಕೂಡ ಸಕ್ರಿಯವಾಗಿ ಸರ್ಕಾರ ಏನಾದ್ರು ಅದನ್ನು ಕೈ ಬಿಡದೆ ಹೋದರೆ ಸಕ್ರಿಯವಾಗಿ ಇಡೀ ರಾಜ್ಯದ ಜನತೆ ದಂಗೆ ಹೇಳ್ತಾರೆ. ಎಲ್ಲರನ್ನೂ ಕರ್ಕೊಂಡು ನಾವು ಅದನ್ನು ಹೋರಾಟ ಮಾಡ್ತೀವಿ ಮತ್ತು ಅವರಿಗೆ ಭರವಸೆ ಕೊಡ್ತೀವಿ ಅಂತಕ್ಕಂಥ ಈಗಾಗಲೇ ಹೇಳಿ ಬಂದು ಮತ್ತೊಮ್ಮೆ ನಿಮ್ಮ ಮೂಲಕ ಭರವಸೆ ಕೊಡ್ತೀವಿ. ಎಸ್, ಇದು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಸವರಾಜಪ್ಪನವರ ಮಾತು. ಈ ಹಿಂದೆ ಏನು ಕುಮಾರಸ್ವಾಮಿ 2006ರಲ್ಲಿ CM ಮುಖ್ಯಮಂತ್ರಿ ಆಗಿದ್ದಾಗ ಅದು ರೆಡ್ ಝೋನ್ ಅಂತ ಏನು ಘೋಷಣೆ ಮಾಡಿದರು ಅಂತೇಳಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಸೊ ಅದಕ್ಕೆ ಬಸವರಾಜಪ್ಪನವರು ಏನು ಹಿಂದೆ ಅವರು ಮಾಡಿದರು, ಇವಾಗ ಅದನ್ನು ರೆಡ್ ಝೋನಿಂದ ತೆಗಿಲಿಕ್ಕಂತಲೇ ನಿಮಗೆ ಅಧಿಕಾರವನ್ನು ಜನಗಳು ಕೊಟ್ಟಿರುವಂಥದ್ದು. ಅದನ್ನು ರೆಡ್ ಝೋನಿಂದ ತೆಗೆದು ರೈತರಿಗೆ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಉಮೇಶ್ ಸಿ, ರಾಜ್ ನ್ಯೂಸ್ ಕನ್ನಡ, ಶಿವಮೊಗ್ಗ.